Hello children, good morning everyone. Today we are going to learning about a new unit, environment. What's the name of the poem? If a tree could talk. Children, let us learn a new unit, environment. All living things that live on this earth comes under the environment. Whether they live on land or water, they're parts of the environment. Environment also includes air, water, sunlight, plants and animals, etc. ಮಕ್ಕಳೇ, ಎನ್ವೈರ್ಮೆಂಟ್ಸ್ ಅಂದರೆ ಪರಿಸರ ಅಂದರೆ ಏನು? ನಮ್ಮ ಸುತ್ತಮುತ್ತಲಿನ ವಾತಾವರಣಕ್ಕೆ ನಾವೇನಂತ ಕರಿತೀವಿ? ಪರಿಸರ ಅಂತ ಕರಿತೀವಿ. ಈ ಪರಿಸರದಲ್ಲಿ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಅಂದರೆ ಸಜೀವಿಗಳು ಮತ್ತು ನಿರ್ಜೀವಿಗಳು ಎರಡು ಪ್ರಕಾರದ ಜೀವಿಗಳು ವಾಸಿಸುತ್ತವೆ. ಸಜೀವಿಗಳಂದರೆ ಜೀವ ಇರುವಂಥ, ಅಂದರೆ ಮನುಷ್ಯರಾಗಲಿ, ಪ್ರಾಣಿ, ಪಕ್ಷಿ ಇನ್ನಿತರ. ನಿರ್ಜೀವಿಗಳಂದರೆ ಕಲ್ಲು, ಮಣ್ಣು, ಜೀವವಿರದೇ ಇರುವಂಥ ವಸ್ತುಗಳು. ಕಲ್ಲು, ಮಣ್ಣು, ಮುಳ್ಳು, ಪೆನ್, ಪುಸ್ತಕ, ಟೇಬಲ್ ಈ ರೀತಿಯಾಗಿ ಇತ್ಯಾದಿಗಳು. ಇದರ ಕುರಿತು ನೀವು ಹೆಚ್ಚಿನ ಮಾಹಿತಿಯನ್ನು ಪರಿಸರ ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ. ಈಗ ನಾವು Now let us learn a new poem called If a Tree Could Talk. Who was written by If a Tree Could Talk? Anonymous. Who? Anonymous. It means unknown by name. We don't know that who wrote this poem. ಅಂದರೆ ಈ ಪದ್ಯವನ್ನು ಬರೆದಂಥ ಲೇಖಕ ಯಾರು ಅಂತ ಗೊತ್ತಿಲ್ಲ. ಅನಾನಿಮಸ್ ಅಂದರೆ ಏನು? ಅನಾಮಧೇಯ, ಹೆಸರಿಲ್ಲದ, ಅನಾಮಿಕ ಎಂದರ್ಥ. ಮಕ್ಕಳೇ ಈ ಇಫ್ ಎ ಟ್ರೀ ಕುಡ್ ಟಾಕ್ ಈ ಪದ್ಯದ ಒಂದು ಭಾವಾರ್ಥವನ್ನು ನಾವು ಈಗ ತಿಳಿದುಕೊಳ್ಳೋಣ. ನೋಡಿ, ಇಫ್ ಎ ಟ್ರೀ ಕುಡ್ ಟಾಕ್, ವಾಟ್ ವುಡ್ ಇಟ್ ಸೇ? ಹಿಯರ್ ಟ್ರೀ ಈಸ್ ಎ ಪಾರ್ಟ್ ಆಫ್ ಅವರ್ ಎನ್ವೈರ್ಮೆಂಟ್. ಮಕ್ಕಳೇ, ಮರಗಳನ್ನೋದು ಪರಿಸರದ ಒಂದು ಭಾಗ ಇದ್ದಂತೆ. ಈ ಮರಗಳ ಇರದೇ ಇದ್ದರೆ ಏನಾಗುತ್ತೆ ಅನ್ನೋದನ್ನು ಇಲ್ಲಿ ತಿಳಿದುಕೊಳ್ಳೋಣ. ನೋಡಿ, ಇಫ್ ಎ ಟ್ರೀ ಕುಡ್ ಟಾಕ್, ಮರ ಒಂದು ವೇಳೆ ಮಾತನಾಡ್ತಾ ಇದ್ದರೆ ಅದು ನಮಗೇನು ಹೇಳಲಿಕ್ಕೆ ಇಷ್ಟಪಡ್ತಿತ್ತು ಎಂಬುದನ್ನು ಈ ಪದ್ಯದ ಮೂಲಕ ಇಲ್ಲಿ ತಿಳಿದುಕೊಳ್ಳೋಣ. If a tree could talk, what would it say? Don't chop me down, just walk away. ಅಂದರೆ ನೋಡ್ರಿ, ಮರ ಏನು ಹೇಳಲಿಕ್ಕೆ ಇಷ್ಟಪಡ್ತಿತ್ತು? ನನ್ನನ್ನು ಕತ್ತರಿಸಬೇಡಿ. ಚಾಪ್ ಅಂದರೆ ಏನಿಲ್ಲಿ? ಕತ್ತರಿಸುವುದು. ಡೋಂಟ್ ಚಾಪ್ ಮೀ ಡೌನ್, ಜಸ್ಟ್ ವಾಕ್ ಅವೇ. ಕತ್ತರಿಸಬೇಡಿ, ನನ್ನನ್ನು ಕಡಿದು ಹಾಕಬೇಡಿ. ನೀವು ಏನು ಮಾಡಿ? ವಾಕ್ ಮಾಡಿ ಹೋಗಿ, ಇಲ್ಲಿಂದ ನಡೆದುಕೊಂಡು ಹೋಗಿ. ಆ ಮರದ ನೆರಳನ್ನು ಸವಿದು ಅಥವಾ ವಿಶ್ರಾಂತಿಯನ್ನು ಪಡೆದುಕೊಂಡು ನೀವೇನು ಮಾಡಿ? ನಡೆದುಕೊಂಡು ಹೋಗಿ ಅಂತ ಹೇಳುತ್ತೆ. ನೋಡ್ರಿ ಚಿಲ್ಡ್ರನ್, ಕ್ಯಾನ್ ಯು ಟೆಲ್ ಮೀ ವಾಟ್ ಡು ಟ್ರೀಸ್ ಗಿವ್ ಅಸ್? ಮರಗಳು ನಮಗೆ ಏನನ್ನು ಕೊಡುತ್ತದೆ? ಮಕ್ಕಳೇ, ವಿಚಾರ ಮಾಡಿ. ಮರಗಳು ನಮಗೆ ಏನನ್ನು ಕೊಡುತ್ತವೆ? What do trees give us? Yes, trees give us fruits, shadow and oxygen. ಮಕ್ಕಳೇ ನೋಡಿ, ಮರಗಳಿಂದ ನಮಗೆ ಏನೇನು ದೊರೆಯುತ್ತದೆ ಅಂದರೆ ಹಣ್ಣು ಹಂಪಲುಗಳು ದೊರೆಯುತ್ತವೆ, ನೆರಳು. ನೋಡಿ, ದಾರಿಯಲ್ಲಿ ಹೋಗುವಾಗ ದಣಿವನ್ನು ಆರಿಸಿಕೊಳ್ಳಲಿಕ್ಕೆ ರಸ್ತೆ ಬದಿ ಎರಡೂ ಬದಿ ಸೈಡ್ ಏನು ಮಾಡ್ತಾರೆ? ಗಿಡ ಮರಗಳನ್ನು ಹಚ್ಚಿರುತ್ತಾರೆ. ಅಂದರೆ ದಣಿವನ್ನು ಆರಿಸಿಕೊಂಡು ನೆರಳಿನಲ್ಲಿ ನಡೆದುಕೊಂಡು ಹೋಗಲು ಏನು ಮಾಡಿರ್ತಾರೆ? ರಸ್ತೆ ಬದಿಯಲ್ಲಿ ಗಿಡ ಮರಗಳನ್ನು ಹಚ್ಚಿರುತ್ತಾರೆ. ಹಾಗೆ ಹೊಲದಲ್ಲಿ ದುಡಿದಂಥ ರೈತರು ಏನು ಮಾಡ್ತಾರೆ? ಸ್ವಲ್ಪ ಸಮಯದವರೆಗೆ ವಿಶ್ರಾಂತಿಯನ್ನು ಪಡೆಯಲು ಮರದ ಕೆಳಗಡೆ ಕುಳಿತುಕೊಂಡು
ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾರೆ. ಹೀಗೆ ಪ್ರಾಣಿ ಪಕ್ಷಿಗಳು ಇನ್ನಿತರ ಜೀವಿಗಳು ಏನು ಮಾಡ್ತವೆ, ಮರದ ಕೆಳಗಡೆ ವಿಶ್ರಾಂತಿಯನ್ನು ಪಡೆದುಕೊಂಡು ವಾಸಿಸುತ್ತವೆ. ನೋಡಿ, ಅದಕ್ಕೆ ಒಂದು ಘೋಷಣೆ ಇದೆ, ಅಂದರೆ ಗ್ರೋ ಟ್ರೀಸ್ ಸಾ ದ ಫಾರೆಸ್ಟ್, ಗೋ ಟ್ರೀಸ್ ಸೇವ್ ದ ಫಾರೆಸ್ಟ್ ಆ್ಯಂಡ್ ಅರ್ತ್. ನೋಡ್ರಿ, ಮರಗಳನ್ನು ಬೆಳೆಸಬೇಕು, ಅರಣ್ಯವನ್ನು ರಕ್ಷಿಸಬೇಕು. ನೋಡ್ರಿ, ಗೋ ಟ್ರೀಸ್ ಸೇವ್ ದ ಫಾರೆಸ್ಟ್ ಆ್ಯಂಡ್ ಅರ್ತ್. ನೋಡ್ರಿ, ಮರಗಳನ್ನು ಬೆಳೆಸಿದರೆ ಅರಣ್ಯವನ್ನು ರಕ್ಷಿಸಬೇಕು. ಇದರಿಂದ ನಮ್ಮ ಭೂಮಿ ಏನಾಗುತ್ತೆ, ಸುರಕ್ಷಿತವಾಗಿರುತ್ತದೆ ಅಲ್ವಾ. ಚಿಲ್ಡ್ರನ್, ಜಸ್ಟ್ ಇಮ್ಯಾಜಿನ್ ಇಫ್ ಎ ಟ್ರೀ ಕುಡ್ ಟಾಕ್. ಇಫ್ ಎ ಟ್ರೀ ಕುಡ್ ಟಾಕ್, ವಾಟ್ ವುಡ್ ಇಟ್ ಸೇ? ಮರಕ್ಕೆ ಮಾತನಾಡಲಿಕ್ಕೆ ಆಗ್ತಾ ಇದ್ರೆ ಅದು ಏನು ಹೇಳ್ತಾ ಇತ್ತು? ನೋಡ್ರಿ, ಡೋಂಟ್ ಚಾಪ್ ಮೀ ಡೌನ್, ಜಸ್ಟ್ ವಾಕ್ ಅವೇ. ಅಂದರೆ ದಯವಿಟ್ಟು ನನ್ನನ್ನು ಕತ್ತರಿಸಬೇಡಿ, ಕಡಿದು ಹಾಕಬೇಡಿ, ನೀವೇನು ಮಾಡಿ, ಜಸ್ಟ್ ವಾಕ್ ಅವೇ, ನಡೆದುಕೊಂಡು ಹೋಗಿ. ಅಂದರೆ ನೋಡಿರಿ, ಮರಗಳನ್ನು ಕಡಿದರೆ ಅತಿವೃಷ್ಟಿ ಅನಾವೃಷ್ಟಿ ಆಗುತ್ತದೆ ಮಕ್ಕಳೇ. ಹಾಗಾಗಿ ಮರಗಳನ್ನು ಕಡಿಯಬಾರದು. ಇಫ್ ಎ ರಿವರ್ ಕುಡ್ ಟಾಕ್, ವಾಟ್ ವುಡ್ ಇಟ್ ಸೇ? ನೋಡಿ, ನದಿ ಒಂದು ವೇಳೆ ಮಾತನಾಡ್ತಾ ಇದ್ರೆ ಅದು ನಮ್ಗೆ ಏನು ಹೇಳ್ತಾ ಇತ್ತು? ಅಂದರೆ ನೋಡ್ರಿ, ಡೋಂಟ್ ಡಂಪ್ ಇನ್ ಟ್ರ್ಯಾಶ್, ಥ್ರೋ ಇಟ್ ಅವೇ. ನೋಡಿ, ನಿರುಪಯುಕ್ತ ವಸ್ತುಗಳನ್ನು ನನ್ನಲ್ಲಿ ಎಸೆಯಬೇಡಿ, ತ್ಯಾಜ್ಯ ವಸ್ತುಗಳನ್ನು ನನ್ನಲ್ಲಿ ಎಸೆಯಬೇಡಿ. ನೋಡಿ, ನೀರಿನಲ್ಲಿ ತ್ಯಾಜ್ಯ ವಸ್ತು ಅಥವಾ ನಿರುಪಯುಕ್ತ ವಸ್ತುಗಳನ್ನು ಎಸೆಯೋದ್ರಿಂದ ನೀರು ಏನಾಗುತ್ತೆ ಮಕ್ಕಳೇ, ಕಲುಷಿತಗೊಳ್ಳುತ್ತದೆ. ನೀರು ಕಲುಷಿತವಾದರೆ ನಮಗೆ ಕುಡಿಯಲಿಕ್ಕೆ ನೀರು ಎಲ್ಲಿಂದ ಬರುತ್ತೆ? ನದಿಗಳಿಂದ ಬರುತ್ತದೆ. ಆ ಕಲುಷಿತ ನೀರನ್ನು ಕುಡಿಯುವುದರಿಂದ ನಮಗೆ ಏನಾಗುತ್ತೆ ಮಕ್ಕಳೇ, ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತದೆ ಅಲ್ವಾ. ಆದ ಕಾರಣದಿಂದ ನಾವು ಏನು ಮಾಡಬೇಕು, ನದಿಗಳನ್ನು ಸುರಕ್ಷಿತವಾಗಿಡಬೇಕು. ನದಿಗಳಲ್ಲಿ ಕಸ ಕಡ್ಡಿಗಳನ್ನು ಎಸೆಯಬಾರದು, ದನಕರಗಳನ್ನು ತೊಳೆಯಬಾರದು, ವಾಹನಗಳನ್ನು ಕೂಡ ತೊಳೆಯಬಾರದು. ಯಾರಾದರೂ ತೊಳೆಯುತ್ತಿದ್ದರೆ ಅವರಿಗೆ ತೊಳೆಯಬೇಡಿ ಅಂತ ಹೇಳುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ ಮಕ್ಕಳೇ. ಈ ಸಾರ್ವಜನಿಕ ಆಸ್ತಿಗಳಾದಂಥ ನೀರು, ನದಿ, ಮರಗಳು ಇವುಗಳೆಲ್ಲವನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ ಮಕ್ಕಳೇ. ಆದ ಕಾರಣ ನಾವೇನು ಮಾಡಬೇಕು, ನದಿಗಳಲ್ಲಿ ನಿರುಪಯುಕ್ತ ವಸ್ತುಗಳನ್ನು ಎಸೆಯೋದನ್ನು ತಡೆಯಬೇಕು ಮಕ್ಕಳೇ. ನಮಗೆ ನಿಮಗೆ ತಿಳಿದಿರುವ ಹಾಗೆ ಅಂದರೆ ನೀರಿನ ಕೊರತೆ ಹೇಗಾಗುತ್ತದೆ, ಸಮಸ್ಯೆ ಹೇಗೆ ಉಂಟಾಗುತ್ತೆ ಅನ್ನೋದು ಈ ಬೇಸಿಗೆ ದಿನದಲ್ಲಿ ನಮಗೆ ತಿಳಿದು ಬರುತ್ತದೆ ಮಕ್ಕಳೇ. ನೋಡ್ರಿ, ನಲ್ಲಿಯಿಂದ ನೀರು ಬರುವುದು ಒಂದು ದಿನ ತಡವಾದರೆ ಎಷ್ಟು ಸಮಸ್ಯೆ ಆಗುತ್ತೆ ನೋಡಿ. ಪಾತ್ರೆ ತೊಳೆಯಲಾಗಲಿ, ಬಟ್ಟೆ ತೊಳೆಯಲಾಗಲಿ, ಅಥವಾ ನಾವು ಸ್ನಾನಕ್ಕೆ ಯೂಸ್ ಮಾಡಲಿಕ್ಕಾಗಲಿ ನೀರಿನ ಅಭಾವ ಉಂಟಾಗುತ್ತದೆ ಮಕ್ಕಳೇ. ಒಂದು ದಿನ ನಲ್ಲಿಯಿಂದ ನೀರು ಬರದೇ ಇದ್ದರೆ. ಆದರೆ ನೀರಿನಲ್ಲಿ ನಾವು ನಿರುಪಯುಕ್ತ ವಸ್ತುಗಳನ್ನು ಹಾಕೋದ್ರಿಂದ ನೀರು ಕಲುಷಿತವಾಗಿ ಏನಾಗುತ್ತೆ, ಜಲಮಾಲಿನ್ಯ ಉಂಟಾಗುತ್ತದೆ ಮಕ್ಕಳೇ. ನಾವು ಜಲಮಾಲಿನ್ಯವನ್ನು ಮಾಡಬಾರ್ದು. ಆ ನದಿ ನೀರನ್ನು ಎಲ್ಲ ಪ್ರಾಣಿ ಪಕ್ಷಿಗಳು ಸರ್ವೇ ಸಾಮಾನ್ಯವಾಗಿ ನಾವೆಲ್ಲರೂ ಅವೇ ನೀರನ್ನು ಉಪಯೋಗಿಸುತ್ತೇವೆ. ಅವೇ ನೀರನ್ನು ಉಪಯೋಗಿಸುವುದರಿಂದ ಕೆಲವು ರೋಗಗಳು ಬರುವ ಸಾಧ್ಯತೆ ಇರುತ್ತದೆ. ಆದ ಕಾರಣದಿಂದ ನಾವೇನು ಮಾಡಬೇಕು, ನದಿಯಲ್ಲಿ ಯಾವುದೇ ರೀತಿಯ ಕಸ ಕಡ್ಡಿಗಳಾಗಲಿ, ನಿರುಪಯುಕ್ತ ವಸ್ತುಗಳನ್ನಾಗಲಿ ಎಸೆಯಕೂಡದು. ಓಕೆ. ಇಫ್ ದ ಏರ್ ಕುಡ್ ಟಾಕ್, ವಾಟ್ ವುಡ್ ಇಟ್ ಸೇ? ಗಾಳಿ ಒಂದು ವೇಳೆ ಮಾತನಾಡ್ತಾ ಇದ್ದರೆ ಅದು ನಮಗೇನು ಹೇಳಲಿಕ್ಕೆ ಇಷ್ಟಪಡ್ತಿತ್ತು? ವಾಟ್ ವುಡ್ ಇಟ್ ಸೇ, ಏನು ಹೇಳ್ತಾ ಇತ್ತು ನೋಡಿ. ದ ಫ್ಯಾಕ್ಟ್ರೀಸ್ ಮಸ್ಟ್ ಲರ್ನ್ ಟು ಕೀಪ್ ಸ್ಮೋಕ್ ಅವೇ. ನೋಡಿ, ಗಾಳಿ ಏನು ಹೇಳಲಿಕ್ಕೆ ಇಷ್ಟಪಡ್ತದೆ ಅಂದರೆ, ದ ಫ್ಯಾಕ್ಟ್ರೀಸ್ ಮಸ್ಟ್ ಲರ್ನ್ ಟು ಕೀಪ್ ಸ್ಮೋಕ್ ಅವೇ. ಅಂದರೆ ನೋಡ್ರಿ, ಕಾರ್ಖಾನೆಗಳಿಂದ ಹೊರಬರುವಂಥ ವಿಷ ಅನಿಲದಿಂದ ವಾಯು ಮಾಲಿನ್ಯ ಆಗುತ್ತದೆ ಮಕ್ಕಳೇ. ಕಾರ್ಖಾನೆಗಳು ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಚಿತ್ರದಲ್ಲಿ, ಇಷ್ಟೊಂದು ಹೊಗೆ ವಾಯುದಲ್ಲಿ ಸೇರಿಕೊಂಡು ಏನಾಗುತ್ತದೆ ಮಕ್ಕಳೇ,
ವಾಯು ಮಾಲಿನ್ಯ ಉಂಟಾಗುತ್ತದೆ. ಈ ವಾಯು ಮಾಲಿನ್ಯ ಆದಂಥ ವಾಯುವನ್ನು ನಾವು ಎಲ್ಲ ಪ್ರಾಣಿಗಳು ಅಂದರೆ ಗಾಳಿಯನ್ನು ನಾವು ಉಸಿರಾಡಲಿಕ್ಕೆ ನಮಗೆ ಏನು ಬೇಕು? ಗಾಳಿ ಬೇಕು. ಈ ಮಾಲಿನ್ಯವಾದಂಥ ಗಾಳಿ ಅಥವಾ ವಾಯುವನ್ನು ನಾವು ಉಸಿರಾಡುವುದರಿಂದ ನಮಗೆ ಏನಾಗುತ್ತೆ ಅಂದರೆ ಮಕ್ಕಳೇ, ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತದೆ. ಅಂದರೆ ನಮ್ಮ ಆರೋಗ್ಯ ಕೂಡ ಏನಾಗುತ್ತೆ? ಕೆಡುತ್ತದೆ ಮಕ್ಕಳೇ ಅಲ್ವಾ. ನಾವು ಆರೋಗ್ಯವಾಗಿರ್ಬೇಕಂದ್ರೆ, ಪ್ರಾಣಿ ಪಕ್ಷಿಗಳು ಕೂಡ ಆರೋಗ್ಯವಾಗಿರ್ಬೇಕಂದ್ರೆ ನಾವೇನು ಮಾಡಬೇಕು? ಇಂತಹ ಫ್ಯಾಕ್ಟ್ರಿಗಳನ್ನು ನಾವೇನು ಮಾಡಬೇಕು? ನಗರದಿಂದ ದೂರದಲ್ಲಿ ಏನು ಮಾಡಬೇಕು? ಸ್ಥಾಪಿಸಬೇಕು. ನೋಡಿ, ಇಲ್ಲೇ ನಮ್ಮ ಜಮಖಂಡಿ ಸುತ್ತಮುತ್ತಲಿನಲ್ಲಿ ಕೆಲವು ಫ್ಯಾಕ್ಟ್ರಿಗಳಿವೆ. ಆ ಯಾವ್ಯಾವ ಫ್ಯಾಕ್ಟ್ರಿಗಳಿವೆ ಎಂಬುದನ್ನು ನೀವು ಪಟ್ಟಿ ಮಾಡಿ. ಈ ಫ್ಯಾಕ್ಟ್ರಿಗಳನ್ನು ನಗರದಿಂದ ಏಕೆ ಆಚೆ ಸ್ಥಾಪಿಸಬೇಕು ಎಂಬುದನ್ನು ನೀವು ಕೂಡ ತಿಳಿದುಕೊಂಡು ಕೆಲವು ಅಂಶಗಳನ್ನು ಏನು ಮಾಡಿ? ಪಟ್ಟಿ ಮಾಡಿ. If the earth could talk, what would it say? ನೋಡಿ, ಭೂಮಿ ಒಂದು ವೇಳೆ ಮಾತನಾಡ್ತಾ ಇದ್ದರೆ ಅದು ನಮಗೇನು ಹೇಳಲಿಕ್ಕೆ ಇಷ್ಟಪಡ್ತಿತ್ತು ನೋಡ್ರಿ. ಅದು ಏನು ಹೇಳ್ತಾ ಇತ್ತು? ಪ್ರೊಟೆಕ್ಟ್ ಮೀ ಬೈ ಮೇಕಿಂಗ್ ಎವ್ರಿ ಡೇ ಅರ್ತ್ ಡೇ. ನೋಡಿ ಏನು ಹೇಳ್ತಾ ಇತ್ತು ಅಂದರೆ, ನೋಡಿ ಮಕ್ಕಳೇ, ಪ್ರೊಟೆಕ್ಟ್ ಮೀ ಬೈ ಮೇಕಿಂಗ್ ಎವ್ರಿ ಡೇ ಅರ್ತ್ ಡೇ ಅಂದರೆ ನನ್ನನ್ನು ರಕ್ಷಣೆ ಮಾಡಿದರೆ, ಭೂಮಿಯನ್ನು ರಕ್ಷಣೆ ಅಥವಾ ಸುರಕ್ಷಿತವಾಗಿ ಅಂದರೆ ಎಲ್ಲೆಂದರಲ್ಲಿ ಕಸ ಕಡ್ಡಿಗಳನ್ನು ಪ್ಲಾಸ್ಟಿಕ್ಗಳನ್ನು ಹಾಕಿ ಭೂಮಿಯ ಫಲವತ್ತತೆಯನ್ನು ನಾಶ ಮಾಡಿದರೆ ಆಹಾರ ಬೆಳೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಾವೆಲ್ಲರೂ ಸಸ್ಯಗಳ ಮೇಲೆ ಅವಲಂಬಿಸಿದ್ದೇವೆ ಮಕ್ಕಳೇ. ಅಂದರೆ ನೋಡಿ, ನಾವು ಸೇವಿಸುವಂಥ ಆಹಾರ ಜೋಳ, ಗೋಧಿ, ರಾಗಿ, ಅಕ್ಕಿ, ಬೇಳೆಕಾಳುಗಳು ಎಲ್ಲವೂ ಸಸ್ಯ ಮೂಲದಿಂದ ನಮಗೆ ಆಹಾರ ದೊರೆಯುತ್ತದೆ. ಒಂದು ವೇಳೆ ಭೂಮಿ ನಾಶವಾದರೆ ನಮಗೆ ಆಹಾರ ಎಲ್ಲಿಂದ ದೊರೆಯುತ್ತದೆ ಮಕ್ಕಳೇ? ಅಸಾಧ್ಯ ಅಲ್ವಾ. ಆದ ಕಾರಣದಿಂದ ನಾವೇನು ಮಾಡಬೇಕು? ಭೂಮಿಯನ್ನು ರಕ್ಷಿಸಬೇಕು, ಭೂಮಿಯನ್ನು ಸುರಕ್ಷಿತವಾಗಿಡಬೇಕು. ಅಂದರೆ ಹೇಗೆ ಅಂದರೆ ಪ್ಲಾಸ್ಟಿಕ್ಗಳನ್ನು ಭೂಮಿಯ ಮೇಲೆ ಎಸೆಯಬಾರ್ದು. ಕೆಲವೊಂದು ಪ್ಲಾಸ್ಟಿಕ್ಗಳು ಏನಾಗುತ್ತೆ ಮಕ್ಕಳೇ, ಎಸೆಯೋದ್ರಿಂದ ಅದು ಭೂಮಿ ಒಳಗಡೆ ಹೋಗಿ ಪ್ಲಾಸ್ಟಿಕ್ ಕೊಳೆಯೋದಿಲ್ಲ, ಹಾಗೇ ಇರುತ್ತದೆ. ಆಹಾರ ಧಾನ್ಯಗಳನ್ನು ಬೆಳೆಯುವಾಗ ಅದು ಅಡ್ಡಿ ಉಂಟು ಮಾಡುತ್ತದೆ. ಆದ ಕಾರಣದಿಂದ ನಾವೇನು ಮಾಡಬೇಕು? ಭೂಮಿಯ ರಕ್ಷಣೆ ನೋಡ್ರಿ, ಪರಿಸರ ಸಂರಕ್ಷಣೆ ನಮ್ಮ ಗುರಿ ಆಗಬೇಕು. ಪರಿಸರ ಸಂರಕ್ಷಣೆಯು ನಮ್ಮಿಂದಲೇ ಪ್ರಾರಂಭವಾಗಬೇಕು. ಎಲ್ಲೆಂದರಲ್ಲಿ ಕಸವನ್ನು ಬಿಸಾಡಬಾರ್ದು, ನೀರನ್ನು ಮಲಿನಗೊಳಿಸಬಾರದು, ಗಾಳಿಯನ್ನು ಮಲಿನಗೊಳಿಸಬಾರ್ದು. ಪ್ರಾಣಿಗಳನ್ನು ಕೂಡ ನಾವು ಏನು ಮಾಡಬೇಕು? ಪ್ರೀತಿಸಬೇಕು, ಸಾಯಿಸಬಾರ್ದು. ನಮ್ಮ ಭೂತಾಯಿಯನ್ನು ಸಂರಕ್ಷಿಸಬೇಕು, ಪೂಜಿಸಬೇಕು ಮಕ್ಕಳೇ. ಈ ರೀತಿಯಾಗಿ ನಾವು ಎಲ್ಲವನ್ನೂ ಕಾಪಾಡಿಕೊಂಡು ಹೋದಿದ್ದಾದರೆ ನಮ್ಮ ಪರಿಸರ ಸುಂದರವಾಗಿ ಕಾಣುತ್ತದೆ ಮಕ್ಕಳೇ. ನಾವೆಲ್ಲರೂ ಆರಾಮವಾಗಿ ಬದುಕಲಿಕ್ಕೆ ಅವಕಾಶವಾಗುತ್ತದೆ ಮಕ್ಕಳೇ. Children, you would grow more trees and you would save the rivers. ಮಕ್ಕಳೇ, ನೀವೇನು ಮಾಡಬೇಕು? ಮರಗಳನ್ನು ಹಚ್ಚಿ ಬೆಳೆಸಬೇಕು, ಹಾಗೂ ನದಿಗಳನ್ನು ಸಂರಕ್ಷಿಸಬೇಕು. ಮಕ್ಕಳೇ, ಹಿರಿಯರು ಹೇಳಿದ ಹಾಗೆ ನೋಡಿ, ಮನೆಗೊಂದು ಮಗು, ಆ ಮಗುವಿಗೊಂದು ಮರ. ಅಂದರೆ ನೋಡ್ರಿ, ನಾವು ಒಂದು ಮನೆ ಇದೆ ಅಂತ ತಿಳ್ಕೊಂಡ್ರೆ ಆ ಮನೆಯ ಸುತ್ತಮುತ್ತ ನಾವು ಒಂದು ಗಿಡವನ್ನಾದರೂ ನೆಡಬೇಕು. ಅವಶ್ಯವಿದ್ದಷ್ಟು ನಾವೇನು ಮಾಡಬೇಕು? ನಮ್ಮ ಮನೆಯ ಸುತ್ತಮುತ್ತಲೂ ಒಂದೆರಡು ಗಿಡಗಳನ್ನು ನೆಲೆಸಿದಾದರೆ ಪರಿಸರ ಸುರಕ್ಷಿತವಾಗಿರುತ್ತದೆ. ನೋಡಿ ಮಕ್ಕಳೇ,
ವಾಹನಗಳಿಂದ ಬಿಡುವ ಹೊಗೆಯನ್ನು ಯಾವ ಹೀರಿಕೊಳ್ಳುತ್ತವೆ ಅಂದರೆ ಸಸ್ಯಗಳನ್ನೇ ಹೀರಿಕೊಳ್ಳುತ್ತವೆ ಮಕ್ಕಳೇ. ಇಂಗಾಲದ ಡೈಆಕ್ಸೈಡವನ್ನು ಹೀರಿಕೊಂಡು ನಮಗೇನು ಮಾಡ್ತಾವೆ, ಆಮ್ಲಜನಕವನ್ನು ಕೊಡುತ್ತವೆ ಮಕ್ಕಳೇ. ನೋಡ್ರಿ, ಸಸ್ಯಗಳ ಪಾತ್ರ ಈ ಪರಿಸರದಲ್ಲಿ ಎಷ್ಟಿದೆ ಎಂಬುದನ್ನು ಮುಂದಿನ ತರಗತಿಯಲ್ಲಿ ಅಥವಾ ಮುಂದಿನ ಅವಧಿಯಲ್ಲಿ ಹೆಚ್ಚು ತಿಳಿದುಕೊಳ್ಳಬಹುದು. ಇಲ್ಲಿ ಸಿಂಪಲ್ ಆಗಿ ತಿಳಿದುಕೊಳ್ಬೇಕಂದ್ರೆ ನೋಡಿ, ಕಾರ್ಖಾನೆಗಳಿಂದ ಬಿಡುವಂಥ ಹೊಗೆ, ವಾಹನಗಳಿಂದ ಬರುವಂಥ ಹೊಗೆಯನ್ನು ಎಲ್ಲ ಸಸ್ಯಗಳು ಹೀರಿಕೊಂಡು ನಮಗೇನು ಮಾಡ್ತವೆ, ಈ ಹೊಗೆ ಅಂದರೆ ಏನು, ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಂಡು ನಮಗೇನು ಮಾಡ್ತವೆ, ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ. ನಾವು ಸೇವಿಸುವಂಥ ಗಾಳಿ ಯಾವುದು, ಉಸಿರಾಡುವಂಥ ಗಾಳಿ ಯಾವುದು, ಆಮ್ಲಜನಕ. ಆಮ್ಲಜನಕ ಸಿಗಬೇಕಾದ್ರೆ ನಾವೇನು ಮಾಡಬೇಕು, ಮನೆಯ ಮುಂದೆ ಒಂದೆರಡು ಸಸ್ಯಗಳನ್ನು, ಗಿಡ ಮರಗಳನ್ನು ಹಚ್ಚಬೇಕು ಮಕ್ಕಳೇ. ನೋಡ್ರಿ, ದೇರ್ ಈಸ್ ಅ ಲಾಟ್ ಆಫ್ talk these days about protecting the environment. It is a topic of discussing everywhere, every year. 5th June is observed as a World Environment Day and 22nd April as Earth Day. ನೋಡಿ ಮಕ್ಕಳೇ, ಜೂನ್ 5ನೇ ತಾರೀಕು ಅಂದರೆ ಜೂನ್ 5 ಇದನ್ನು ವಿಶ್ವ ಪರಿಸರ ದಿನಾಚರಣೆ ಅಂತ ಕರಿತೀವಿ. ನೋಡಿ, ಈ ವಿಶ್ವ ಪರಿಸರ ದಿನಾಚರಣೆ ದಿನ ನಾವೇನು ಮಾಡ್ತೀವಿ, ಎಲ್ಲ ಕಡೆ ಗಿಡ ನೆಡುವುದರ ಮೂಲಕ ನಾವೇನು ಮಾಡ್ತೀವಿ, ಪರಿಸರ ದಿನಾಚರಣೆಯನ್ನು ಆಚರಿಸ್ತೀವಿ. ಇದರ ಅರ್ಥ ಅಂದರೆ ಏನು, ಪ್ರತಿ ವರ್ಷ ದಿನಾಲೂ ಗಿಡ ಹಚ್ಚಲಿಕ್ಕೆ ಆಗದೆ ಇದ್ದರೂ ಕೂಡ ನಾವು ಪ್ರತಿ ವರ್ಷ ಒಬ್ಬೊಬ್ಬರು ಒಂದೊಂದು ಗಿಡವನ್ನು ಹಚ್ಚಿದರೆ ನಮ್ಮ ಪರಿಸರವು ಸುರಕ್ಷಿತವಾಗಿ ಇರುತ್ತದೆ ಮಕ್ಕಳೇ ಅಲ್ವಾ. ಹಾಗೆ ಏಪ್ರಿಲ್ 22 ಅಂದರೆ ಭೂಮಿಯ ದಿನ, ಅರ್ತ್ ಡೇ ಅಂದರೆ ಭೂತಾಯಿಯ ದಿನ ಅಂತ ಕೂಡ ನಾವು ಆಚರಿಸ್ತೀವಿ. ಮಕ್ಕಳೇ, ನೀವು ಮನೆಯಲ್ಲಿ ಚರ್ಚಿಸಿ, ಡಿಸ್ಕಸ್. ಡೂ ಯು ಲೈಕ್ ಟ್ರೀಸ್? ವೈ ಡೂ ಯು ಲೈಕ್ ಟ್ರೀಸ್? ವಿಚ್ ಈಸ್ ಯುವರ್ ಫೇವರೆಟ್ ಟ್ರೀ? ವಾಟ್ ಟ್ರೀಸ್ are growing in your area? What would a tree say to you? What would a tree say to you if it could talk? ಈ ಎಲ್ಲ ಪ್ರಶ್ನೆಗಳಿಗೆ ನೀವೇನು ಮಾಡಬೇಕು, ಚರ್ಚಿಸಿ ಉತ್ತರವನ್ನು ಕೊಡಬೇಕು ಮಕ್ಕಳೇ. ಹಾಗೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಸಂಗ್ರಹಿಸಿ ಒಂದೆರಡು ಲೈನ್ಗಳಲ್ಲಿ ನೀವೇನು ಮಾಡಬೇಕು, ಒಂದು ಪ್ಯಾರಾಗ್ರಾಫ್ ರೂಪದಲ್ಲಿ ಬರೆದು ನನಗೆ ಕಳುಹಿಸಬೇಕು. ಈ ಪದ್ಯವನ್ನು ತಿಳಿದುಕೊಂಡು ನಿಮಗೆ ಏನು ಅನಿಸುತ್ತೆ, ಯಾವ ರೀತಿ ಕ್ರಮಗಳನ್ನು ನಾವು ಹಾಕಿಕೊಳ್ಳಬೇಕು, ಪರಿಸರವನ್ನು ಸಂರಕ್ಷಿಸಬೇಕಾದರೆ ಯಾವ ಕ್ರಮಗಳನ್ನು ನಾವು ಹಾಕಿಕೊಳ್ಳಬೇಕು, ನದಿಯನ್ನು ಸುರಕ್ಷಿತವಾಗಿಡಬೇಕಾದರೆ ಯಾವ ರೀತಿ ಕ್ರಮಗಳನ್ನು ಹಾಕಿಕೊಳ್ಳಬೇಕು ಎಂಬುದನ್ನು ಒಂದು ಚಿಕ್ಕ ಪಟ್ಟಿಯ ಮೂಲಕ ನನಗೆ ತಿಳಿಸಬೇಕು ಮಕ್ಕಳೇ. ಧನ್ಯವಾದಗಳು.